ಆದರೆ 5 ಸಲ ಬಿಡ್ಸಕ್ಕೆ ಬಂದಿರೋದು ನಾನಲ್ವಾ? ಏನಂದ್ರಿ? ಏನಿಲ್ಲ ಪುಷ್ಪ, ನಮ್ಮ ತಮ್ಮ ತಂಗಿ ಗೆಲ್ಲಬೇಕು ಅಂತ ನನಗಿರಲ್ವಾ ಹೇಳು? ಇವರಿಬ್ರು ಗೆದ್ದೇ ಗೆಲ್ತಾರೆ. ನಾವು ಅದನ್ನ ಮುಂದಿನ ಸೀಟಲ್ಲಿ ಕೂತು ನೋಡಿ ಶಿಲ್ಲೆ ಹೊಡೆಯೋಣ. ಅದೇನು ಮಾಡ್ತಾರೋ ಏನೋ, ನನಗಂತೂ ಟೆನ್ಷನ್ ಆಗ್ತಿದೆ. ಇಷ್ಟೊತ್ತು ನೋಡಿದ್ದೆ ಒಂದ್ ಲೆಕ್ಕ, ಈಗ ಬರ್ತಾ ಇರೋ ಪರ್ಫಾರ್ಮೆನ್ಸೇ ಇನ್ನೊಂದು ಲೆಕ್ಕ. ಸೊ ಜಾಸ್ತಿ ತಡ ಮಾಡೋದ್ ಬೇಡ. ಲೆಟ್ಸ್ ವೆಲ್ಕಮ್ ಟೀಮ್ ದತ್ತು ಆನ್ ದ ಸ್ಟೇಜ್ ಪ್ಲೀಸ್. ರಿಯಾ, ಇಲ್ಲೇನೋ ಮೋಸ ನಡೀತಾ ಇದೆ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಖಂಡಿತ ದತ್ತು ಮತ್ತೆ ದತ್ತು ಅಕ್ಕ ಅಲ್ಲ. ಹೌದು, ಮುಖಕ್ಕೆ ಬಣ್ಣ ಹಾಕೊಂಡು ಮೋಸ ಮಾಡ್ತಾ ಇದ್ದಾರೆ. ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಕ್ಕೆ ಹೇಳ್ತೀನಿ. ನಾನು ನಿಮಗೆ ಹೇಳ್ಕೊಟ್ಟಿರೋ ಡಾನ್ಸ್ ಫಾರ್ಮೇ ಬೇರೆ, ನಾವು ಮಾಡ್ತಿರೋದೇ. ಮಲ್ಲಿ ಪ್ಲೀಸ್, ನಿಂಗೆ ಯಾವ್ದು ಮಾಡಬೇಕು ಅಂತಿದ್ಯೋ ಅದನ್ನ ಮಾಡು, ನಂಗೇನು ಪ್ರಾಬ್ಲಮ್ ಇಲ್ಲ. ಒಂದ್ಸಲನೂ ಸ್ಟೇಜ್ ಹತ್ತದಲ್ಲೇ ಇರೋ ದತ್ತು ಯಕ್ಷಗಾನ ಮಾಡೋಕ್ಕಾಗತ್ತಾ? ಅದಷ್ಟು ಸುಲಭನಾ? ಸುಲಭ ಅಲ್ಲ, ಆದ್ರೆ ದತ್ತು ಅವ್ರ ಅಕ್ಕನಿಂದ ಎಲ್ಲ ಸಾಧ್ಯ. ಅಂದ್ರೆ ಅವ್ರ ಅಕ್ಕ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ನನಗೆ ಗೊತ್ತು, ಅವಳಿಗೆ ಆ ಟ್ಯಾಲೆಂಟ್ ಇದೆ. ಅವ್ರ ಅಕ್ಕ ಮಾಡ್ಬೋದು, ಆದ್ರೆ ಅವ್ನು ಮಾಡೋಕ್ಕಾಗತ್ತಾ? ಮೋಸ ಮಾಡ್ತಿದ್ರೆ? ಡಬ್ಬ ಮುತ್ತಿಗೆ ಜಂಬ ಇದೆ ಹೊರತು ಮೋಸ ಮಾಡೋ ಗುಣ ಇಲ್ಲ. ಅಲ್ಲಿ ಡಾನ್ಸ್ ಮಾಡ್ತಿರೋದು ಅವನೇ. ವಾವ್, ಎಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀಯಾರ. ಕಾಲೇಜ್ ಕಾಂಪಿಟೇಷನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರ? ಯಾರೋ ಅಲ್ಲ, ಅದು ನೀನು ಹುಡುಗಿ. ಏನು? ಹೌದು, ನಾನು ಕೇಳ್ಕೊಂಬಂದೆ. ಅಲ್ಲಿರೋದು ಮಲ್ಲಿ ಮತ್ತೆ ಅವಳ ತಮ್ಮ. ಹೌದಾ? ನಮ್ಮ ಹುಡುಗಿಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ? ಹೌದು, ನಿನಗೆ ಮಲ್ಲಿ ಏನು ಮಾಡಿದ್ರು ಚಂದಾನೆ.
ಅಂಥದ್ರಲ್ಲಿ ಅವಳು ಇವತ್ತು ಕೊಡ್ತಾ ಇರೋ ಪರ್ಫಾರ್ಮೆನ್ಸ್ ನೋಡಿದ್ರೆ ಕೇಳಬೇಕಾ? ಮಿಸ್ ಮೂಗುತಿನ ಯಕ್ಷಗಾನ ವಿಷಯ ನೋಡ್ತಿದ್ರೆ ನಂಗೆ ಮತ್ತೆ ಲವ್ ಆಗ್ತಿದೆ ಅವಿ. ಸರಿ ಹೋಯ್ತು. ವಿರಾಜ್, ಅಲ್ಲೇಕ್ ನಿಂತಿದ್ಯಾ? ಬಾ ಕೂತ್ಕೋ. ಇಲ್ಲ ಸಾಸ್, ನಮ್ಮ ಹುಡುಗಿ ಡ್ಯಾನ್ಸ್ ಮಾಡಬೇಕಾದ್ರೆ ನೋಡ್ಬೇಕಲ್ವಾ? ವಾಟ್? ಯಾವ ಹುಡುಗಿ? ಅಲ್ಲ, ಒಂದು ಹುಡುಗಿ ಯಕ್ಷಗಾನ ಮಾಡೋದು ಸ್ಪೆಷಲ್ ಅಲ್ವಾ, ಅದಕ್ಕೆ ರೆಕಾರ್ಡ್ ಮಾಡ್ತಿದ್ದೀನಿ. ಕಮಾನ್ ವಿರಾಜ್, ನೀನು ಯಾರು ಹೇಳು? ವಿರಾಜ್ ಸಂಪತ್. ಹಾಗಬೇಕಾದ್ರೆ ಡಾನ್ಸ್ ಕಾಪಿನ ಮ್ಯಾನೇಜ್ಮೆಂಟ್ ಹತ್ರ ಕೇಳ್ಕೊ. ಸುಮ್ಮನೆ ಯಾಕೆ ನಿಂತಿದ್ಯಾ? ಬಾ ಕೂತ್ಕೋ. ಸಾಸ್, ಡ್ಯಾನ್ಸ್ನ ಈ ಥರ ನಿಂತ್ಕೊಂಡು ಎಂಜಾಯ್ ಮಾಡಬೇಕು. ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ. ಸರಿ ಹೋಯ್ತು. ಅರು ಅಮ್ಮ ಸ್ಟೇಟಸ್ ಅಂತ ಹೇಳೋದಕ್ಕೂ ನೀನು ಇಷ್ಟೊಂದು ಹಂಬಲ್ ಆಗಿರೋದಕ್ಕೂ ಮ್ಯಾಚ್ಡ್.